ಸತ್ತಿದ್ದಕ್ಕೆ ಪಶ್ಚಾತ್ತಾಪ, ಅಪಘಾತಕ್ಕೆ ನಾನೇ ಕಾರಣ ಅಂತ ಡಿಕ್ಕಿ ಹೊಡೆದವ ಸೂಸೈಡ್ ಮಾಡ್ಕೊಂಡಿದ್ದಲ್ಲಿ. ಡಬಲ್ ಮರ್ಡರ್ ಮಾಡೋದಿಕ್ಕೆ ತಮಿಳುನಾಡಿನಿಂದ ಚಾಕು ತಂದಿದ್ದ ಹಂತಕ. ಬೆಂಗಳೂರಿನಲ್ಲಿ ಗೃಹಿಣಿ ಕೊಲೆನೋ ಆತ್ಮಹತ್ಯೆನೋ? ಕಬ್ಬನ್ ಪಾರ್ಕ್ನಲ್ಲಿ ಬಹು ಅಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ಆಕ್ರೋಶ. ಇಲ್ಲದ್ರ ಮಾಹಿತಿ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಿನ ರಾಜಗೋಪಾಲ್ ನಗರದಲ್ಲಿ ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ 22 ವರ್ಷದ ಕಾವ್ಯ ನೇಣಿಗೆ ಶರಣಾಗಿದ್ದಾರೆ. 2 ವರ್ಷದ ಹಿಂದೆ ಎಂಜಿನಿಯರ್ ಪ್ರವೀಣ್ ಅನ್ನೋರ ಜೊತೆ ಮದುವೆಯಾಗಿದ್ರು. ಈಗ 1 ವರ್ಷದ ಮಗುವನ್ನ ಬಿಟ್ಟು ನೇಣಿಗೆ ಶರಣಾಗಿದ್ದಾರೆ. ಅರ್ಧ ಕೆಜಿ ಚಿನ್ನ 50 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿಕೊಡ್ಲಾಗಿತ್ತು. ಎಂಜಿನಿಯರ್ ಅಂತ ಹೇಳ್ಕೊಂಡಿದ್ದ ಪತಿ ಪ್ರವೀಣ್ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಅಳಿಯನಿಗೆ ಹುಡುಗಿಯೊಬ್ಬರ ಜೊತೆ ಅಕ್ರಮ ಸಂಬಂಧ ಇತ್ತು. ಹೆಂಡತಿ ಮಗುಗಿಂತ ಆಕೆಯೇ ಹೆಚ್ಚಾಗಿದ್ಲು. ಹೀಗಾಗಿ ಪತಿಯ ಅಕ್ರಮ ಸಂಬಂಧಕ್ಕೆ ಬೇಸತ್ತು ನಮ್ಮ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಮೃತ ಕಾವ್ಯ ಪೋಷಕರು ಆರೋಪಿಸ್ತಾ ಇದ್ದಾರೆ. ಅಲ್ಲದೆ ಅವರೇ ಮೃತದೇಹವನ್ನ ಕೆಳಗಿಳಿಸಿದ್ದಾರೆ. ಗಾಯಗಳಾಗಿದೆ, ಆದ್ರೆ ಮುಚ್ಚಿಡ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ಮೃತಳ ಗಂಡ ಪ್ರವೀಣ್ ಅತ್ತೆ ಮಾವನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಹೈ ಡ್ರಾಮಾವೇ ಆಯ್ತು. ಪೊಲೀಸರು ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಾ ಇದ್ದ ವೇಳೆ ಆರೋಪಿಗಳನ್ನ ಮೃತಳ ಪೋಷಕರು ಎಳೆದಾಡಿ ಹಲ್ಲೆ ಕೂಡ ಮಾಡಿದ್ದಾರೆ. ಸಾಕಾಗ್ಲಿಲ್ಲ, ನಮ್ ಗಂಡನು ಅವಳೇ ಹೇಳ್ಕೊಂಡಳೆ ಎಲ್ಲನ ಹಿಂಗ್ ಮಾಡ್ತು. ಅವ್ರ ಮನೆ ಹಾಳು ಮಾಡ್ಬೇಕು, ಅವರೆಲ್ಲ ಜೋರಾಗಿ ಮಾಡಿ ಅವ್ರ ಮನೆ ಹಾಳಾಗಿ ಹೋಗ್ಬೇಕು ಅಂತ ಎಲ್ಲ ಮಾಡ್ತಿ ಸಾಕಾಗಿ ನನ್ನ ಮಗಳ ಜೀವ ತಗೊಂಡ್ಬಿಟ್ರು ಕಣಪ್ಪ. ನನ್ನ ಮಗಳ ಫೋನ್ ಕಿತ್ಕೊಂಡು ನಮ್ ಕೈಲಿ ಮಾತಾಡ್ದಂಗ್ ಮಾಡಿಬಿಟ್ರು. ನಮ್ಮ ಮಗನ ಜೀವ ಕಳೆದ್ಬಿಟ್ರು. ಫೋನ್ ಕಿತ್ಕೊಂಡಿದ್ ಫೋನಲ್ಲಿ ಹೇಳ್ಬಿಡ್ತಾಳೆ ಅಂತನ ಏನೋ ಅಂದವಳು ಕಣಪ್ಪ. ಹೊಡೆದು ನನ್ನ ಮಗಳನ್ನ ಹೊಡೆದು ನೇಣಾಕ್ಬಿಟ್ಟು ಸಾಯಿತು. ನೇಣಾಕಿವ್ರೆ ಅಂದವ್ರೆ ಹೊಡೆದು ಸಾಯಿಸೋರು ಕಣಪ್ಪ. ಇಲ್ಲೆಲ್ಲ ನನ್ನ ಮಗಳಿಗೆಲ್ಲ ಹೊಂಟಾಗಿ. ಬೆಂಗಳೂರಿನ ಪ್ರಸಿದ್ಧ ಕಬ್ಬನ್ ಪಾರ್ಕ್ ಒಳಗಡೆ 10 ಅಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಟ್ಟಡ ನಿರ್ಮಾಣದ ನಿರ್ಧಾರವನ್ನು ಕೈಬಿಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ನಮ್ಮ ಗಾರ್ಡನ್ ಸಿಟಿಯನ್ನ ನಾವೇಕೆ ಇಂತಹ ಹಠಮಾರಿ ಪ್ರಸ್ತಾಪಗಳಿಂದ ಹಾಳು ಮಾಡ್ತಾ ಇದ್ದೀವಿ? ಕಬ್ಬನ್ ಪಾರ್ಕ್ನಲ್ಲಿ ಯಾವುದೇ ನಿರ್ಮಾಣಕ್ಕೆ ಅನುಮತಿ ನೀಡಬಾರದು ಅಂತ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ನಿನ್ನೆ ಪರಿಸರವಾದಿಗಳು ಮತ್ತು ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಪ್ರತಿಭಟನೆ ನಡೆಸಿ 10 ಅಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಗಣೇಶ ನಗರದ ಅಂಗನವಾಡಿ ಮಕ್ಕಳಿಗೆ ಗೌರಿ ನಾಯ್ಕ ಎಂಬುವರು ಕಳೆದ 12 ದಿನದಿಂದ ಏಕಾಂಗಿಯಾಗಿ ಅಂಗನವಾಡಿ ಆವರಣದಲ್ಲಿ ಬಾವಿ ತೋಡ್ತಾ ಇದ್ದಾರೆ. ಆದರೆ ಅನುಮತಿ ನೀಡಿದ್ರೂ ಇದನ್ನು ಸಹಿಸದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಡಾಕ್ಟರ್ ಹುಲಿಗೆಮ್ಮ ಬಾವಿಯನ್ನು ಮುಚ್ಚುವಂತೆ ಸೂಚನೆ ಕೊಟ್ಟಿದ್ದಾರೆ. ಇದೀಗ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ 12 ದಿನದಿಂದ 20 ಅಡಿಗೂ ಹೆಚ್ಚು ಆಳ ಏಕಾಂಗಿಯಾಗಿ ಗೌರಿ ನಾಯ್ಕ ಅವರು ಬಾವಿಯನ್ನು ತೋಡಿದ್ದಾರೆ. ಈ ಕುರಿತು ಸುದ್ದಿ ಆಗ್ತಾ ಇದ್ದಂತೆ ಮಕ್ಕಳ ಭದ್ರತೆಯ ನೆಪವೊಡ್ಡಿ ಬಾವಿ ಮುಚ್ಚಲಿಕ್ಕೆ ಆದೇಶವನ್ನ ಮಾಡಲಾಗಿದ್ದು, ಇಷ್ಟು ದಿನ ಶ್ರಮಪಟ್ಟು ಏಕಾಂಗಿಯಾಗಿ ಬಾವಿ ತೋಡಿದ್ದಕ್ಕೆ ಇದೀಗ ಬಾವಿಯಲ್ಲಿ ನೀರು ಬರುವ ಹೊತ್ತಿನಲ್ಲಿಯೇ ಬಾವಿಯನ್ನು ಮುಚ್ಚುವಂತೆ ಆದೇಶ ಮಾಡಿದ್ದು, ಮಕ್ಕಳಿಗೆ ತೊಂದರೆ ಆದಾಗ ಬರದ ಅಧಿಕಾರಿಗಳು ಇದೀಗ ಬಂದು ತೊಂದರೆ ಕೊಡ್ತಾ ಇರುವುದು, ಇಷ್ಟು ದಿನ ಸಮಸ್ಯೆ ಆದಾಗ ಯಾಕೆ ಸುಮ್ಮನಿದ್ರು, ಯಾಕೆ ಬರಲಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಬಿಡಿಎ ನಿರ್ಮಿಸಿರುವ ಬಹುತೇಕ ಎಲ್ಲಾ ಕಾಂಪ್ಲೆಕ್ಸ್ಗಳ ಸ್ಥಿತಿ ತುಂಬಾ ಶೋಚನೀಯವಾಗಿದೆ. ಬೆಂಗಳೂರು ನಗರದ ಹೃದಯ ಭಾಗದಲ್ಲಿಯೇ ಅಭಿವೃದ್ಧಿಪಡಿಸಿರುವಂತಹ ಕಾಂಪ್ಲೆಕ್ಸ್ಗಳ ನಿರ್ವಹಣೆಯನ್ನ ಬಿಡಿಎ ಸಂಪೂರ್ಣ ಮರೆತಿದೆ. ಇದರಿಂದಾಗಿ ಬಿಡಿಎ ಕಾಂಪ್ಲೆಕ್ಸ್ಗಳಲ್ಲಿ ಅರ್ಧಕ್ಕರ್ಧ ಮಳಿಗೆಗಳು ಖಾಲಿ ಬಿದ್ದಿವೆ. ನಗರದ ನಾಗರಬಾವಿ, ಆರ್ಟಿ ನಗರ, ಎಚ್ಪಿಆರ್ ಲೇಔಟ್, ಬನಶಂಕರಿ 2ನೇ ಹಂತದಲ್ಲಿದ್ದ ಬಿಡಿಎ ವಾಣಿಜ್ಯ ಸಂಕೀರ್ಣಗಳು ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ತುತ್ತಾಗಿವೆ. ಬಿಡಿಎ ಸಂಕೀರ್ಣಗಳ ಜಾಗದ ಮೌಲ್ಯ ಸುಮಾರು 5,000 ಕೋಟಿ ರೂಪಾಯಿ ಇದೆ ಅಂತೇಳಿ ಅಂದಾಜಿಸಲಾಗಿದೆ. ಆದರೆ ಇದೆಲ್ಲವನ್ನೂ ಕೂಡ ಲೆಕ್ಕಿಸದೆ ಅಧಿಕಾರಿಗಳು ಬೇಜವಾಬ್ದಾರಿಯನ್ನು ತೋರಿಸಿದ್ದಾರೆ. ಎಲ್ಲಂದರಲ್ಲಿ ಕಸವನ್ನು ತುಂಬಿಕೊಂಡಿದೆ, ಮಳಿಗೆಗಳು ಖಾಲಿ ಬಿದ್ದಿವೆ. ಬಿಲ್ಡಿಂಗ್ನಲ್ಲಿಯೇ ಗಾಂಜಾ, ಘಮಲು, ಮದ್ಯಪಾನ, ಮೋಜು ಮಸ್ತಿ ನಡೀತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಇವರು ಬಿಡಿ ಕಾಂಪ್ಲೆಕ್ಸ್ಗಳು ಹಾಳು ಸುರಿತಾ ಇದ್ದಾವೆ ಕೆಲವು ಕಡೆ. ಇವತ್ತು ನೋಡಿ ಏನಾಗಿದೆ, ವರಮಾನ ಇಲ್ಲ, ಏನೋ ಬೆಂಗಳೂರು ಅಭಿವೃದ್ಧಿ ಕಾರ್ಯಕ್ಕೆ ಬಿಡಿಎಗೆ ಅಂತ ಹೇಳ್ತಾರೆ. ಆದರೆ ವರಮಾನಗಳು ಇವರು ಎಲ್ಲ ಕಡೆ ಖಾಲಿ ಬಿಟ್ಟಿದ್ದಾರೆ. ಸರ್ಕಾರ ತಕ್ಷಣ ಎಚ್ಚೆತ್ತು ಏನು ಕಾಂಪ್ಲೆಕ್ಸ್ಗಳು ಮಾಡಿದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಸರಿಯಾದ ರೀತಿಯಲ್ಲಿ ಅದನ್ನು ಮಾಡಿ ಅಂತ ಹೇಳ್ತಾ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಬೆಂಗಳೂರು ನಗರದಲ್ಲಿ ನೀವು ಸುಮಾರು ನೋಡಿರ್ಬೋದು, ಬಿಡಿಎ ಕಾಂಪ್ಲೆಕ್ಸ್ಗಳು ಸುಮಾರು 900 ಮೇಲಿದ್ದಾವೆ. ಬಿಡಿಎ ಕಾಂಪ್ಲೆಕ್ಸ್ಗಳು ಸುಮಾರು 5,000 ಕೋಟಿ ಮೇಲೆ ಲಾಸ್ ಆಗ್ತೈತಿ. ಅದು ಯಾರು ದುಡ್ಡು? ಯಾರೋ ಜನಕ್ಕೆ ಸರಿಗೆ ದುಡ್ಡು. ನೀವು ನಿರ್ವಹಣೆ ಮಾಡಿಲ್ಲ ಅಂದರೆ ಮತ್ತೆ ಅಂಥ ಪ್ರಾಧಿಕಾರ ಯಾಕೆ ಬೇಕು? ಈ ಕೂಡಲೇ ಎಚ್ಚೆತ್ತುಕೊಂಡು ಬೆಂಗಳೂರು ನಗರದಂಥವ ಡಿ ಕೆ ಶಿವಕುಮಾರ್ ಅವರು ಇಮ್ಮಿಡಿಯೇಟ್ಲಿನ ಅದು ಯಾರು ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಮಾಡಿ ಅವ್ರನ್ನ ಇಲ್ಲ ನಿರ್ವಹಣೆ ಮಾಡೋಕ್ಕೆ ಈಗಲೇ ಕೂಡಲೇ ಮಾಡಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೀವಿ. ರೋಜಗಾರ್ ಮೇಳದ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ 1 ಲಕ್ಷಕ್ಕೂ ಅಧಿಕ ಯುವಕರಿಗೆ ಉದ್ಯೋಗ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿ ಸರ್ಕಾರವು ತನ್ನ ದಶಕದ ಆಡಳಿತದಲ್ಲಿ ಹಿಂದಿನ ಸರ್ಕಾರಕ್ಕಿಂತ 10 ವರ್ಷಗಳಲ್ಲಿ ಸುಮಾರು 1.5 ಪಟ್ಟು ಹೆಚ್ಚು ಸರ್ಕಾರಿ ಉದ್ಯೋಗಗಳನ್ನು ಒದಗಿಸಿದೆ ಅಂತ ತಿಳಿಸಿದ್ರು. ಇನ್ನು ನಮ್ಮ ಸರ್ಕಾರ ಉದ್ಯೋಗ ನೇಮಕಾತಿಯಲ್ಲಿ ಪಾರದರ್ಶಕತೆ ತಂದಿದೆ, ಕಾಲಮಿತಿಯಲ್ಲಿ ಉದ್ಯೋಗಕ್ಕೆ ನೇಮಕಾತಿ ಖಚಿತಪಡಿಸುವ ನಿಟ್ಟಿನಲ್ಲಿ ಶ್ರಮಿಸ್ತಾ ಇದೆ ಅಂತ ಹೇಳಿದ್ರು. ಹಿಂದಿನ ಸರ್ಕಾರಗಳಲ್ಲಿ ಉದ್ಯೋಗ ಜಾಹೀರಾತಿನ ಸಮಸ್ಯೆ
ಸಮಸ್ಯೆಯಿಂದ ನೇಮಕಾತಿ ಪತ್ರಗಳ ವಿತರಣೆ ಮಾಡೋದಕ್ಕೆ ಬಹಳ ಸಮಯ ತೆಗೆದುಕೊಳ್ಳಲಾಗಿತ್ತು. ಈ ವಿಳಂಬದ ನೆಪದಲ್ಲಿ ಲಾಭವನ್ನ ಪಡ್ಕೊಂಡು ಹಣ ಮಾಡ್ಕೊಳ್ತಾ ಇದ್ರು. ಆದ್ರೆ ಇದೀಗ ನಮ್ಮ ಸರ್ಕಾರ 10 ವರ್ಷದಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನ ಸಂಪೂರ್ಣ ಪಾರದರ್ಶಕಗೊಳಿಸಿದೆ ಅಂತ ಟೀಕಿಸಿದ್ರು. ಕಳೆದ ವರ್ಷದಲ್ಲಿ ಮಳೆ ರಾಜ್ಯಕ್ಕೆ ಕಹಿಯನ್ನ ಕೊಟ್ಟಿದೆ. ವಾಡಿಕೆಯಷ್ಟು ಮಳೆಯಾಗದೆ ಇಡೀ ರಾಜ್ಯ ಬರಗಾಲದ ಪರಿಸ್ಥಿತಿಯಲ್ಲಿದೆ. ಇನ್ನೇನ್ ಬೇಸಿಗೆ ಶುರುವಾಗ್ತಾ ಇದ್ದು ಕುಡಿಯೋ ನೀರಿನ ಹಾಹಾಕಾರ ಇರುವಾಗಲೇ ಈ ನಡುವೆ 2022 ಮತ್ತು 23ರ ಅವಧಿಯಲ್ಲಿ ರಾಜ್ಯ ರಾಜಧಾನಿ ಸಿಲಿಕಾನ್ ಸಿಟಿಯಲ್ಲಿ ಆದ ಮಳೆಯ ಪ್ರಮಾಣ ಮತ್ತು ವ್ಯತ್ಯಾಸ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ನಗರದಲ್ಲಿ ಮರಗಳ ಮಾರಣ ಹೋಮದಿಂದ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮೇಲ್ಮೈ ಜಲಸಂಪನ್ಮೂಲದಲ್ಲಿ ಭಾರೀ ವ್ಯತ್ಯಾಸ ಉಂಟಾಗಿದೆ. 2022ನೇ ಸಾಲಿನಲ್ಲಿ ಎಲ್ಲ ವಲಯಗಳಲ್ಲಿ ಸರಾಸರಿ 1378 ಮಿಲಿಮೀಟರ್ ಮಳೆ ಪ್ರಮಾಣ ದಾಖಲಾಗಿದ್ರೆ 2023ರಲ್ಲಿ ತೀವ್ರ ಕುಸಿತ ಕಂಡಿರುವ ಒಟ್ಟಾರೆ ಮಳೆಯ ಪ್ರಮಾಣ ವಾರ್ಷಿಕ ಸರಾಸರಿ ಮಳೆ ಕೇವಲ 728 ಮಿಲಿಮೀಟರ್ನಷ್ಟು ಮಾತ್ರ ಆಗಿದ್ದು, 47% ಮಳೆ ಕಡಿಮೆಯಾಗಿದೆ.